ಕೇವಲ ಚಲನಚಿತ್ರಗಳ ಚಿತ್ರೀಕರಣದಿಂದ ಹೆಸರುವಾಸಿಯಾದಂತಹ ದೇವಾಲಯವಿದಲ್ಲ, ಸಾವಿರಾರು ವರ್ಷದ ಇತಿಹಾಸವನ್ನ ಹೊತ್ತು ನಿಂತ ಅದ್ಭುತವಾದಂತಹ ದೇವಾಲಯ. ಹಾಸನದಿಂದ 21 ಕಿಲೋಮೀಟರ್ ದೂರದ ಪಾಳ್ಯದಲ್ಲಿರುವ ಈ ದೇವಸ್ಥಾನ 1200 ವರ್ಷಗಳ ಇತಿಹಾಸವನ್ನ ಹೊತ್ತು ನಿಂತಿದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಹಿಂದೆ ಪದ್ಮಾವತಿ ಅಮ್ಮನವರ ತಪೋಭೂಮಿ ಇದಾಗಿದ್ದರಿಂದ ಈ ಸ್ಥಳವನ್ನ ಪದ್ಮಾವತಿಪುರಿ ಎಂದು ಕರೆಯುತ್ತಿದ್ದರಂತೆ. ಬ್ರಹ್ಮ ಹತ್ಯೆ ದೋಷದ ಪರಿಹಾರಕ್ಕೆಂದು ಈ ಸ್ಥಳದಲ್ಲಿ ಇಂದ್ರದೇವರು ಬಂದು ಪೂಜೆ ಸಲ್ಲಿಸಿದ್ದಕ್ಕಾಗಿ ಇಂದ್ರಪ್ರಸ್ಥಪುರಿ ಎಂದು ಪಾಳ್ಯಗಾರರು ಆಳ್ವಿಕೆ ನಡೆಸುತ್ತಿದ್ದರಿಂದ ಈ ಸ್ಥಳ ಪಾಳ್ಯವೆಂದು ಪ್ರಖ್ಯಾತವಾಗಿದೆ. ಕೃತಯುಗದಲ್ಲಿ ವಿತುಂಬಕನೆಂಬ ಅಸುರನು ತಪಸ್ಸು ಮಾಡಿ ಈಶ್ವರನಿಂದ ಯಾರೊಬ್ಬರಿಂದಲೂ ಹತನಾಗಬಾರದೆಂದು ವರ ಪಡೆಯುತ್ತಾನೆ. ಅದೇ ಗರ್ವದಿಂದ ಸಾಧು ಸಜ್ಜನರಿಗೆ ತೊಂದರೆಯನ್ನ ಕೊಡುತ್ತಿದ್ದನಂತೆ. ಪದ್ಮಾವತಿ ಅಮ್ಮನವರು ತಪಸ್ಸು ಮಾಡಿ ವಿಷ್ಣು ರಾಕ್ಷಸರನ್ನ ಸಂಹರಿಸಬೇಕು ಎಂದು ವರವನ್ನ ಕೇಳುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಯರಾಗಿ ಅವತರಿಸಿ ಆ ರಾಕ್ಷಸರನ್ನ ಸಂಹಾರ ಮಾಡುತ್ತಾರೆ. ಅದಕ್ಕಾಗಿ ಒಳಗಡೆ ಇರುವ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ವಿಗ್ರಹ ತ್ರಿಮೂರ್ತಿಗಳ ಅವತಾರವಾಗಿದೆ. ರವಿಚಂದ್ರನ್ ಅವರ ಮಲ್ಲ ಮೂವಿ ಈ ಪ್ರದೇಶದಲ್ಲಿ ಚಿತ್ರೀಕರಣವಾಗಿ ಈ ಪ್ರದೇಶದಲ್ಲಿರುವಂತಹ ಸುತ್ತಮುತ್ತಲಿನ ವಾತಾವರಣ ಮನಸ್ಸಿಗೆ ಹಿತ ನೀಡುವುದಲ್ಲದೆ ಇಲ್ಲಿರುವ ಲಕ್ಷ್ಮೀ ಜನಾರ್ದನ ಸ್ವಾಮಿ ನಮ್ಮನ್ನ ಆಶೀರ್ವದಿಸುತ್ತಾರೆ. ಈ ಸ್ಥಳಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರದೇಶದ ಬಗ್ಗೆ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಗುಡ್ ಬೈ.